ದೇಶದ ಎಲ್ಲ ಸಣ್ಣ ರೈತರನ್ನ ಒಟ್ಟುಗೂಡಿಸುವ ನಿಟ್ಟಿನಲ್ಲಿ ಪ್ರತಿ ತಾಲೂಕಿನಲ್ಲಿ ಕನಿಷ್ಠ ಒಂದು ಕೃಷಿ ಉತ್ಪಾದಕ ಸಂಘ ಆರಂಭಿಸಲಾಗುವುದೆಂದು ಕೇಂದ್ರ ಕೃಷಿ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದರು. ಪುತ್ತೂರಿನಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಭಾರತ ಸಣ್ಣ ರೈತರನ್ನೇ ಹೊಂದಿರುವ ದೇಶವಾಗಿದ್ದು, ದೇಶದ ಎಲ್ಲ ರೈತರನ್ನ ಒಟ್ಟುಗೂಡಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೃಷಿ ಉತ್ಪಾದಕ ಸಂಘವನ್ನು ಆರಂಭಿಸಲು ಸೂಚನೆ ನೀಡಿದ್ದಾರೆ. ದೇಶದ ಪ್ರತಿ ತಾಲೂಕಿನಲ್ಲಿ ಕನಿಷ್ಠ ಒಂದು ಕೃಷಿ ಉತ್ಪಾದಕ ಸಂಘದಂತೆ ದೇಶದಲ್ಲಿ ಸುಮಾರು 10,000 ಇಂತಹ ಸಂಘಗಳು ಅಸ್ತಿತ್ವಕ್ಕೆ ಬರಲಿದ್ದು, ಇದಕ್ಕೆ ಬೇಕಾದ ಹಣಕಾಸಿನ ನೆರವನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಭರಿಸಲಿದೆ ಎಂದವರು ಹೇಳಿದರು. ಕೃಷಿ ಬಜೆಟ್ ಹೊರತುಪಡಿಸಿ ಕೃಷಿಯ ಮೂಲಭೂತ ವ್ಯವಸ್ಥೆಗಳಿಗಾಗಿಯೇ ಕೇಂದ್ರ ಸರ್ಕಾರ ಹೆಚ್ಚುವರಿ 1 ಲಕ್ಷ ಕೋಟಿ ರೂಪಾಯಿಗಳನ್ನು ತೆಗೆದಿರಿಸಿದ್ದು, ಕೃಷಿಯ ಮೂಲಭೂತ ವ್ಯವಸ್ಥೆಗಳಿಗಾಗಿ ಈ ಹಣ ವಿನಿಯೋಗಿಸಲಾಗುವುದು ಎಂದರು. ತೆಂಗನ್ನ ಇದೇ ಮೊದಲ ಬಾರಿಗೆ ವಿದೇಶಕ್ಕೆ ರಫ್ತು ಮಾಡುವ ತೀರ್ಮಾನವನ್ನ ಕೇಂದ್ರ ಸರ್ಕಾರ ಮಾಡಿದ್ದು, ಇದರಿಂದಾಗಿ ರಾಜ್ಯದ ತೆಂಗು ಬೆಳೆಗಾರರಿಗೆ ಉಪಕಾರಿಯಾಗಲಿದೆ. ತೆಂಗಿನೆಣ್ಣೆ ಸೇರಿದಂತೆ ವಿವಿಧ ಉತ್ಪನ್ನಗಳು ಇನ್ನು ವಿದೇಶಕ್ಕೆ ರಫ್ತಾಗಲಿದೆ ಎಂದ ಅವರು, ತೆಂಗು ಮಂಡಳಿಯ ಅಧ್ಯಕ್ಷನು ತೆಂಗು ಬೆಳೆಗಾರನೇ ಆಗಲಿದ್ದಾನೆ ಎಂದರು. ಈವರೆಗೆ IAS ಅಧಿಕಾರಿಯಾಗುತ್ತಿದ್ದ ಈ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಬದಲಿಸಿದೆ. ಕರಾವಳಿ ಭಾಗದ ಪ್ರಮುಖ ಬೆಳೆಯಾದ ಅಡಿಕೆಗೆ ಇದೀಗ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಯಿದ್ದು, ವಿದೇಶಗಳಿಂದ ಅಡಿಕೆ ಆಮದನ್ನ ನಿಷೇಧ ಮಾಡಿದ ಪರಿಣಾಮ ಈ ಬೆಲೆ ಏರಿಕೆಗೆ ಕಾರಣವಾಗಿದೆ ಎಂದವರು ಹೇಳಿದರು. ಮುಂದಿನ ದಿನಗಳಲ್ಲಿ ವಿದೇಶಗಳಿಂದ ಅಡಿಕೆ ಆಮದಾಗುವ ಸಾಧ್ಯತೆಯನ್ನ ಅವರು ಇದೇ ಸಂದರ್ಭದಲ್ಲಿ ಹೇಳಿದರು. ಅಡಿಕೆ ಬೆಳೆಗಾರರ ಪ್ರಮುಖ ಸಮಸ್ಯೆಯಾದ ಹಳದಿ ರೋಗ ತಡೆಯುವ ನಿಟ್ಟಿನಲ್ಲಿ ಸಂಶೋಧನೆಯನ್ನ ನಡೆಸಲು ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ ಎಂದು ಹೇಳಿದರು. ಬೆಳೆ ವಿಮೆ ಯೋಜನೆಯನ್ನ ಕೃಷಿಕರಿಗೆ ಮತ್ತಷ್ಟು ಸರಳೀಕರಣ ಮಾಡಲಾಗಿದ್ದು, ಕೃಷಿ ಸಮ್ಮಾನ್, ಹನಿ ನೀರಾವರಿಗೆ ಪ್ರೋತ್ಸಾಹ ಸೇರಿದಂತೆ ಹಲವು ಯೋಜನೆಗಳನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಮೂಲಕ ಮಾಡುತ್ತಿದೆ ಎಂದರು. 2013 ಮತ್ತು 2014ರಲ್ಲಿ ಈ ದೇಶದ ರೈತರ ಬಜೆಟ್ 23,000 ಕೋಟಿ ರೂಪಾಯಿ ಇತ್ತು. ಇದು ಇವತ್ತು 460 ಪಟ್ಟು ಹೆಚ್ಚಾಗಿ 1,31,000 ಕೋಟಿ ತನಕ ನಮ್ಮ ಬಜೆಟ್ ಏರಿದೆ. ರಫ್ತು ಮಾಡುವಂಥ ದೇಶಗಳ ಪೈಕಿ ಭಾರತ ಇವತ್ತು 9ನೇ ಜಾಗಕ್ಕೆ ಬಂದಿದೆ. ಕಳೆದ 1 ವರ್ಷದ ಅವಧಿಯಲ್ಲಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಆಹಾರ ಉತ್ಪಾದನೆಯನ್ನು ಮಾಡಿದಂಥ ದೇಶ ನಮ್ಮದು. ಆಹಾರ ಧಾನ್ಯ ಮತ್ತು ಕಾಳುಗಳು ಸುಮಾರು 305 ಮಿಲಿಯನ್ ಮೆಟ್ರಿಕ್ ಟನ್ನು, ತರಕಾರಿ ಮತ್ತು ಹಣ್ಣುಗಳು, ತೋಟಗಾರಿಕಾ ಬೆಳೆಗಳು 326 ಮಿಲಿಯನ್ ಮೆಟ್ರಿಕ್ ಟನ್ನನ್ನು ಬೆಳೆದಂಥ ದೇಶ ನಮ್ಮದು. ಅತ್ಯಂತ ಹೆಚ್ಚು ಉತ್ಪಾದನವನ್ನು ಐತಿಹಾಸಿಕವಾಗಿ ನಾವು ಮಾಡಿದ್ವಿ. ಇದೊಂದು ಚರಿತ್ರೆ. ಇಲ್ಲಿ ತನಕ ಇಷ್ಟೊಂದು ಗರಿಷ್ಠ ಮಟ್ಟ ಯಾವತ್ತೂ ಆಗಿರಲಿಲ್ಲ. ರೈತರ ಅನುಕೂಲಕ್ಕಾಗಿ ಕಿಸಾನ್ ಸಮ್ಮಾನ್ ಯೋಜನೆ, ಬೆಳೆ ವಿಮೆಯನ್ನು ಸರಳೀಕರಣ ಮಾಡಿರುವಂಥದ್ದು, ಹನಿ ನೀರಾವರಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಇದೆಲ್ಲವನ್ನು ಕೂಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಮೂಲಕ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಸಣ್ಣ ರೈತರಿರುವಂಥ ದೇಶ. ಸಣ್ಣ ರೈತರನ್ನು ಒಟ್ಟು ಮಾಡೋದಕ್ಕಾಗಿ, ಅವರಿಗೆ ಅನುಕೂಲ ಮಾಡೋದಕ್ಕಾಗಿ 10,000 ಕೃಷಿ ಉತ್ಪಾದಕರ ಸಂಘಗಳನ್ನು ನಿರ್ಮಾಣ ಮಾಡಬೇಕು ಅಂತ ಪ್ರಧಾನಿಯವರ ಸೂಚನೆ ಇದೆ. ಪ್ರತಿಯೊಂದು ತಾಲೂಕಲ್ಲಿ ಕೂಡ ಮಿನಿಮಮ್ ಒಂದು ಕೃಷಿ ಉತ್ಪಾದಕರ ಸಂಘ ಆಗಬೇಕು. ಇದಕ್ಕೆ ಹಣಕಾಸಿನ ನೆರವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಕೃಷಿ ಮೂಲಭೂತ ಸೌಕರ್ಯಕ್ಕೆ ಬಜೆಟನ್ನು ಹೊರತುಪಡಿಸಿ 1 ಲಕ್ಷ ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಇಟ್ಟಿದೆ. ಇದರ ಮೂಲಕ ಕೃಷಿಗೆ ಆದ್ಯತೆ, ಕೃಷಿಯ ಯಾಂತ್ರೀಕರಣ, ಕೃಷಿಯ ರಫ್ತು, ಕೃಷಿ ಉತ್ಪಾದನೆಗಳ ರಫ್ತು, ಇದೆಲ್ಲವೂ ಕೂಡ ಬರುವಂಥ ದಿನದಲ್ಲಿ ಆದ್ಯತೆ ಕೊಡೋದಕ್ಕಾಗಿ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ನಮಗೆ ವಿಶ್ವಾಸ ಇದೆ, ನಮ್ಮ ಜಿಲ್ಲೆಯಲ್ಲಿ ಅಡಿಕೆ ಬೆಳೆಗಾರರು, ತೆಂಗು ಬೆಳೆಗಾರರು ಜಾಸ್ತಿ ಇರುವಂಥ ಜಿಲ್ಲೆ ಇದು. ಅಡಿಕೆ ಬೆಳೆಗಾರರದ್ದು ಅವರದೇ ಆದಂಥ ಸಮಸ್ಯೆ ಇದೆ. ಇವತ್ತು ರಫ್ತನ್ನು ನಿಷೇಧ ಮಾಡಿದ ಕಾರಣಕ್ಕಾಗಿ ನಮಗೆ ಒಳ್ಳೆಯ ರೇಟ್ ಬರ್ತಾ ಇದೆ. ಆದರೆ ಹಳದಿ ಎಲೆ ರೋಗ ಇಂಥ ಹಲವಾರು ಕಾರಣಕ್ಕಾಗಿ ಅಡಿಕೆ ಕೂಡ ಸಮಸ್ಯೆಯಲ್ಲಿದೆ. ಇದರ ಬಗ್ಗೆ ಕೂಡ ಸಂಶೋಧನೆ ನಡೆಸಿ ಇದಕ್ಕೆ ಕೇಂದ್ರ ಸಚಿವರಾಗಿ ಆಯ್ಕೆಯಾದ ಬಳಿಕ ಇದೇ ಮೊದಲ ಬಾರಿಗೆ ತಮ್ಮ ತವರು ಜಿಲ್ಲೆಗೆ ಆಗಮಿಸಿದ ಶೋಭಾ ಕರಂದ್ಲಾಜೆ ಅವರಿಗೆ ಪುತ್ತೂರಿನಲ್ಲಿ ಸನ್ಮಾನ ನೀಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಪುತ್ತೂರಿನ ಇತಿಹಾಸ ಪ್ರಸಿದ್ಧ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೂ ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಸಿದ್ರು. ಈ ವೇಳೆ ಶಾಸಕರಾದ ಸಂಜೀವ ಮಠಂದೂರು ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡಿದ್ರು. ಕೇಂದ್ರ ಸರ್ಕಾರದ ಕೃಷಿ ಇಲಾಖೆಯ ರಾಜ್ಯ ಸಚಿವ ನೀವು ಆಯುಷ್ಯ ಆರೋಗ್ಯ ಸನ್ನಿಧಿಯಲ್ಲಿ ಭಕ್ತಿಸುತ್ತ ಪ್ರಾರ್ಥನೆ. ಶಿವಂ ಶಿವಕರಂ ಶಾಂತಂ ಶಿವಾತ್ಮಾನಂ ಶಿವತಮಂ ಶಿವಮಾರ್ಗಪ್ರಣೇತಾರಂ ಪ್ರಣತೋಸ್ಮಿ ಸದಾಶಿವಂ.